ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನ್ ನಿಮ್ಮ ಕೃಪಾ. ಇವತ್ತಿನ ದಿನ ಕಟಕ ಲಗ್ನದವರಿಗೆ ಕುಲದೇವರು ಗೊತ್ತಿಲ್ಲದೆ ಇದ್ರೆ, ಕುಲದೇವರು ಗೊತ್ತಿದ್ರೆ ನೀವು ಮಾಡ್ಕೊಳ್ಳಿ, ತುಂಬಾ ಸಂತೋಷ. ಅಕಸ್ಮಾತ್ ನಾವು ಕಟಕ ಲಗ್ನದವರು ನಮಗೆ ಕುಲದೇವರೇ ಗೊತ್ತಿಲ್ಲ, ನಾವೇನ್ ಮಾಡ್ಬೇಕು ಅಂತಂದ್ರೆ, ದಟ್ಟವಾದ ಅರಣ್ಯ ಅಂತ ಇರುತ್ತಲ್ವ, ಅಂದ್ರೆ ಕಾಡಲ್ಲಿ ಇರುವಂತಹ ಮರದಲ್ಲಿ ಇರುವಂತಹ ಅಂದ್ರೆ ಮರ. ಈಗ ನೋಡಿ, ಕೆಲವೊಂದೊಂದು ಮರ ನಾವು ಬೇವಿನ ಮರ ತಗೋಬಹುದು, ಅರಳಿ ಮರ ತಗೋಬಹುದು. ಈ ತರ ವೃಕ್ಷಕ್ಕೆ ಸಂಬಂಧಪಟ್ಟಂತಹ ದೇವತೆನೇ ನಿಮ್ಮ ಕುಲದೇವರು ಆಗಿರ್ತಾರೆ. ನೀವು ನೋಡ್ಬೋದು, ಹಲವಾರು ದೇವಸ್ಥಾನಗಳಲ್ಲಿ ಮರಗಳಿಗೆ ಒಂದು ನಾವು ತೊಟ್ಲನ್ನು ಕಟ್ಟಿರುವಂಥದ್ದು, ಅಥವಾ ಕಾಯಿಯನ್ನ ಕಟ್ಟುವಂಥದ್ದು, ಅಥವಾ ನಮ್ಮ ಕೋರಿಕೆಗಳು ಏನಿರುತ್ತೆ ಆ ಕೋರಿಕೆಯನ್ನ ಹೇಳ್ಬಿಟ್ಟು ಕಟ್ಟುವಂಥದ್ದು ಇರುತ್ತೆ. ನೀವು ಅದನ್ನ ಅಂದ್ರೆ ಹಲವಾರು ಕ್ಷೇತ್ರಗಳಲ್ಲಿ ನೋಡಿರ್ತೀರಿ. ಅಂಥದೇ ಒಂದು ಮರವೇ ನಿಮ್ಮ ಕುಲದೇವರ ರೂಪದಲ್ಲಿ ಇರುತ್ತೆ. ಯಾರಿಗೆ? ಕಟಕ ಲಗ್ನದವರಿಗೆ. ಹಾಗಾಗಿ ಕಟಕ ಲಗ್ನದವರಿಗೆ ಕುಲದೇವರು ಗೊತ್ತಿದ್ರೆ, ದಟ್ಟವಾಗಿರುವಂತಹ ಅರಣ್ಯ ಅಥವಾ ಕಾಡು ಅರಣ್ಯ ಅಂತ ಏನಿರುತ್ತೆ ಅಂತಹ ಜಾಗದಲ್ಲಿ ನಿಮ್ಮ ಕುಲದೇವರ ಒಂದು ವಾಸ ಇರುತ್ತೆ ಪ್ರಿಯ ವೀಕ್ಷಕರೇ. ಹಾಗಾಗಿ ನೀವು ಅಂತಹ ಕ್ಷೇತ್ರಕ್ಕೆ ಹೋಗ್ಬಿಟ್ಟು ಪ್ರದಕ್ಷಿಣೆ, ಅಂದ್ರೆ ಆ ಮರಕ್ಕೆ, ಈಗ ಅರಳಿ ಮರ ಗೊತ್ತಿದ್ರೆ ಅರಳಿ ಮರ, ಬೇವಿನ ಮರ ಗೊತ್ತಿದ್ರೆ ಬೇವಿನ ಮರ, ಇದು ನಿಮ್ಮ ಹಿರಿಕರನ್ನ ಕೇಳ್ಕೊಳ್ಳಿ. ಯಾವ ಊರಿನಲ್ಲಿ ಹುಟ್ಟಿದ್ವು, ಎಲ್ಲಿ ಹುಟ್ಟಿದ್ವು, ಈ ತರ. ಅಕಸ್ಮಾತ್ ಗೊತ್ತಿಲ್ಲದೆ ಇದ್ದಂತ ಸಂದರ್ಭದಲ್ಲಿ ಅರಣ್ಯ ಪ್ರದೇಶಗಳಲ್ಲಿ ನೀವು ಹೋದಾಗ ಅಲ್ಲಿ ಒಂದು ಸಿಂಬಲ್ ಇರುತ್ತೆ. ಸಿಂಬಲ್ ಅಂದ್ರೆ ಯಾರೋ ಒಬ್ರು ಬೇವಿನ ಮರಕ್ಕೆ ಏನೋ ಒಂದು ಬಟ್ಟೆ ಕಟ್ಟಿರ್ತಾರೆ, ಒಂದು ಕೆಂಪು ಬಟ್ಟೆನ, ಒಂದು ಹಳದಿ ಬಣ್ಣದ ಬಟ್ಟೆಯನ್ನ ಕಟ್ಟಿರ್ತಾರೆ, ಒಂದು ಅರಿಶಿನ ಕುಂಕುಮನೂ ಹಚ್ಚಿರ್ತಾರೆ. ಸೊ ಈ ತರ ಅದೆಲ್ಲ ಸುಮ್ನೆ ಯಾವ್ದಾವ್ದೋ ಇದಕ್ಕೆ ನಾವು ಮಾಡಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಮಾಡ್ಲಿಕ್ಕೇನು ಹಲವಾರು ಕಾರಣಗಳಿದೆ ಪ್ರಿಯ ವೀಕ್ಷಕರೇ. ಹಾಗಾಗಿ ನೀವು ಅಂತಹ ಸಂದರ್ಭದಲ್ಲಿ ನಿಮಗೆ ತೊಂದರೆ ಆಗ್ತಿರುವಂತಹ ಸಂದರ್ಭದಲ್ಲಿ ಈ ತರದ ಅಂದ್ರೆ ಅರಣ್ಯ ಪ್ರದೇಶಗಳಲ್ಲಿ ಅಥವಾ ಕಾಡುಗಳಲ್ಲಿ ಇರುವಂತಹ ದೈವ ವೃಕ್ಷಗಳು ಅಂತ ನಾವ್ ಏನ್ ಹೇಳ್ತೀವಿ, ಅಂತಹ ದೈವ ವೃಕ್ಷಗಳಿಗೆ ನೀವು ಪ್ರದಕ್ಷಿಣೆ ಹಾಕಿ ಬರೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಆಗುವಂತಹ ತೊಂದರೆಗಳು ನಿವಾರಣೆ ಆಗುತ್ತೆ. ಜೊತೆಗೆ ಆ ಮರವನ್ನೇ ನೀವು ಕುಲದೇವರು ಅಂತ ಹೇಳ್ಬಿಟ್ಟು ಸ್ವೀಕರಣೆ ಮಾಡಿ ಏನು ಹೋಗೋದ್ರಿಂದ ನಿಮ್ಮ ಜೀವನದಲ್ಲಿ ಆಗುವಂತಹ ಹಲವಾರು ಸಮಸ್ಯೆಗಳು ನಿವಾರಣೆ ಆಗುತ್ತೆ ಪ್ರಿಯ ವೀಕ್ಷಕರೇ. ಯಾರಾದ್ರೂ ನನ್ನ ಚಾನೆಲ್ನ ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.